ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 42-43. ಅಲ್ಪಜ್ಞಾನಿಗಳಾದವರು ವೇದಗಳಿನ ಹೂವಿನಂತಹ ಮಾತುಗಳಿಗೆ ಮೋಹಗೊಳಗಾಗುತ್ತಾರೆ. ಈ ಮಾತುಗಳು ಸ್ವರ್ಗಲೋಕಗಳ ಪ್ರಾಪ್ತಿ, ಒಳ್ಳೆಯ ಜನ್ಮ, ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯ ಕರ್ಮಗಳನ್ನು ಶಿಫಾರಸು ಮಾಡುತ್ತಿವೆ. ಇಂದ್ರಿಯ ತೃಪ್ತಿ ಮತ್ತು ಶ್ರೀಮಂತ ಜೀವನಗಳನ್ನು ಬಯಸಿ ಇವಾಗಿಂತ ಹೆಚ್ಚಿನದ್ದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ. ಅಂದರೆ ಈ ಅಲ್ಪಜ್ಞಾನಿಗಳಿರ್ತಾರಲ್ಲ, ಈ ಆಫ್ ನಾಲೆಜ್ ಅವರು ವೇದಗಳಿಂದ ಹೂವಿನಂಥ ಮಾತುಗಳು ಮೋಹನ ಆದ ಈ ವೇದಗಳಲ್ಲಿ ಸ್ವಲ್ಪ ಹೂವಿನ ಮಾತುಗಳನ್ನು ಕೇಳಿ ಅಟ್ರಾಕ್ಟ್ ಆಗ್ತಾರೆ. ಅವ್ರು ಅನ್ಕೊತಾರೆ ಇದು ಸ್ವರ್ಗಲೋಕಕ್ಕೆ ಪ್ರಾಪ್ತಿಯಾಗುತ್ತೆ, ಒಳ್ಳೆಯ ಜನ್ಮ ಸಿಗುತ್ತೆ, ಅಧಿಕಾರ ಸಿಗುತ್ತೆ, ಮತ್ತು ಇದನ್ನೆಲ್ಲ ರೆಕಮೆಂಡ್ ಮಾಡ್ತಾರೆ. ಇಂದ್ರಿಯ ತೃಪ್ತಿ ಮತ್ತು ಶ್ರೀಮಂತ ಜೀವನ ಬಯಸುತ್ತಾರೆ. ಇಂದ್ರಿಯಗಳ ತೃಪ್ತಿಗಳನ್ನು ಇರುತ್ತೆ ಅಂದ್ಕೊಂಡು, ಅಂದರೆ ಈ ಆಫ್ ನಾಲೆಜರು ಹಾಗೆ ಅನ್ಕೊತಾರೆ ವೇದಗಳನ್ನು ಓದ್ಬಿಟ್ಟು.